ಎಲ್ಲ ವೀಕ್ಷಕರಿಗೆ ನಾನು ನಿಮ್ಮ ಉದಯ ಮಾಡುವಂತಹ ನಮಸ್ಕಾರಗಳು. ಇವತ್ತು ತೆರಕ್ನಾಂಬಿಯ ಮುಂದೆ ಇದ್ದೀನಿ. ಹಾಗಾಗಿ ಇಲ್ಲಿ ನೋಡ್ತಾ ಇದ್ದೀರಾ ತ್ರಯಂಬಕಪುರ ಅಂತ ಹೇಳಿ. ಈ ಒಂದು ಸ್ಥಳದಲ್ಲಿ ತ್ರಯಂಬಕೇಶ್ವರಿ ಮೂಲ ದೇವರು ನೆಲೆಸಿರುವಂತಹ ಒಂದು ಚಾರಿತ್ರಿಕ ಮಹತ್ವವುಳ್ಳಂತಹ ಒಂದು ದೇವಸ್ಥಾನ. ನೀವು ತೆರಕ್ನಾಂಬಿಯಿಂದ ಇಲ್ಲಿಗೆ ಬರೋದಾದರೆ 4 ಕಿಲೋಮೀಟ್ರ್ ಆಗುತ್ತೆ. ಇದು ಗುಂಡ್ಲುಪೇಟೆಗೆ ಹೋಗುವಂತಹ ಒಂದು ದಾರಿ. ಈ ದಾರಿಯಿಂದ ನೀವು ಬಂದರೆ ಸುಮಾರು 11.5 ಕಿಲೋಮೀಟ್ರ್ ಆಗುತ್ತೆ. ಚಾಮರಾಜನಗರದಿಂದ ಯಾರು ಬರೋರಿದ್ದೀರಾ ಈ ಒಂದು ತ್ರಯಂಬಕಪುರಕ್ಕೆ ಸುಮಾರು 25 ಕಿಲೋಮೀಟ್ರ್ಗಳಾಗುತ್ತೆ. ವೀಕ್ಷಕರೇ, ಬನ್ನಿ ಮುಂದೆ ಹೋಗೋಣ. ಇವತ್ತು ಅದಕ್ಕೆ ಸಂಬಂಧಪಟ್ಟಂತಹ ವಿಶೇಷವಾದ ಮಾಹಿತಿಯನ್ನು ಕಲೆ ಹಾಕೋಣ. ಸುಮಾರು 900,000 ವರ್ಷಗಳ ಇತಿಹಾಸವುಳ್ಳಂತಹ ಒಂದು ಪುಣ್ಯಕ್ಷೇತ್ರ ಅಂತ ಹೇಳಿ ಕರೆಯಲಾಗುತ್ತೆ. ವೀಕ್ಷಕರೇ, ಅಲ್ಲಿಂದ ಸೀದಾ ಬಂದರೆ ನೀವಿಲ್ಲಿ ನೋಡುವಂಥದ್ದು ಪುರಾಣ ಪ್ರಸಿದ್ಧವಾದಂತಹ ತ್ರಯಂಬಕೇಶ್ವರಿಯ ಒಂದು ಮುಖ್ಯ ದೇವಸ್ಥಾನವನ್ನು ಇಲ್ಲಿ ನೀವು ಕಾಣ್ತಾ ಇದ್ದೀರಾ. ಈ ಒಂದು ಕ್ಷೇತ್ರ ಏನು ನೋಡ್ತಾ ಇದ್ದೀರಾ, ಇದು ತೆರಕ್ನಾಂಬಿಯ ಗಡಿ ಪ್ರದೇಶದಲ್ಲಿದ್ದಂತಹ ಒಂದು ಸ್ಥಳವಾಗಿತ್ತು. ಹಿಂದೆ ಹದಿನಾಡು ಸಂಸ್ಥಾನ, ಕೇರಳ ಮತ್ತು ತಮಿಳುನಾಡಿನ 3 ಕೊಂಡಿಗಳನ್ನು ಸೇರಿಸುವಂತಹ ಕೂಡುಗಲ್ಲೂರು ಮತ್ತು ತ್ರಯಂಬಕಪುರ, ತ್ರಿಕದಂಬಪುರ ಅನ್ನುವಂತಹ ಒಂದು ಹೆಸರಿನಿಂದ ಈ ಒಂದು ಸ್ಥಳವನ್ನು ಹಿಂದೆ ಕರೆಯಲಾಗ್ತಾಯಿತ್ತು. ವೀಕ್ಷಕರೇ, ಆ ಒಂದು 3 ಗಡಿಗಳಿಗೆ 3 ರಾಜ್ಯಗಳಿಗೆ ಸಂಬಂಧಪಟ್ಟಂತಹ ಒಂದು ವಿಶೇಷವಾದಂತಹ ಒಂದು ದೇವಸ್ಥಾನ. ಇವತ್ತು ಅದು ನಮ್ಮ ಕರ್ನಾಟಕದ ತೆರಕ್ನಾಂಬಿಯ ಪಕ್ಕದಲ್ಲಿರುವಂತಹ ತ್ರಯಂಬಕೇಶ್ವರ ಮತ್ತು ತ್ರಯಂಬಕೇಶ್ವರಿ ದೇವಸ್ಥಾನ ನೀವು ಇಲ್ಲಿ ಕಾಣ್ತಾ ಇರುವಂಥದ್ದು. ಹಾಗೆ ಈ ದೇವಸ್ಥಾನ ಏನು ನೋಡ್ತಾ ಇದ್ದೀರಾ, ಇದು ಬಂದು ಚೋಳರ ಕಾಲಘಟ್ಟದಲ್ಲಿ ನಿರ್ಮಾಣವಾಗಿರುವಂತಹ ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನ ಅಂತ ಹೇಳಲಾಗುತ್ತೆ. ಬನ್ನಿ ವೀಕ್ಷಕರೇ, ಸ್ವಾಮಿಯ ದರ್ಶನವನ್ನು ಮಾಡೋಣ. ವಿಘ್ನೇಶ್ವರನಿಗೆ ನಮಿಸಿ ತದನಂತರ ಸ್ವಾಮಿಯ ದರ್ಶನವನ್ನು ಮಾಡಬೇಕು. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದೊಂದು ವಿಶೇಷವಾದಂತಹ ಒಂದು ದೇವಸ್ಥಾನ. ವೀಕ್ಷಕರೇ, ಪ್ರತಿದಿನ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಈ ಒಂದು ಒಳಗಡೆ ಇರುವಂತಹ ಮೂಲ ಲಿಂಗ ಏನಿದೆ ಆ ಲಿಂಗಕ್ಕೆ ನೇರವಾಗಿ ಬಿಸಿಲು ಅಲ್ಲಿಗೆ ಬೀಳುವಂಥದ್ದನ್ನು ನೀವು ಇಲ್ಲಿ ಗಮನಿಸ್ತೀರಾ. ಈ ದೇವಸ್ಥಾನದ ಲಿಂಗಕ್ಕೆ ದಿನಾಲೂ ಅಲ್ಲಿಂದ 3 ಹೊತ್ತು ಕೂಡ ಶಿವನ ಒಂದು ಲಿಂಗ ಏನಿದೆ ಇದರ ಮೇಲೆ ಸೂರ್ಯನ ಬೆಳಕು ನಿರಂತರವಾಗಿ ಈ ಒಂದು ಲಿಂಗಕ್ಕೆ ಬೀಳುತ್ತೆ ಅಂಥೇಳಿ ಇಲ್ಲಿನ ಸ್ಥಳೀಕರು ಹೇಳ್ತಾರೆ. ಅದೊಂದು ವಿಶೇಷವಾದಂಥದ್ದು. ಉದ್ಯೋಗ ಇರಲಿ, ವಿವಾಹ ಇರಲಿ, ವ್ಯಾಪಾರದ ತೊಂದರೆ ಇರಲಿ, ಯಾವುದೇ ರೀತಿಯ ತೊಂದರೆ ಇದ್ರೂ ಕೂಡ ಈ ಒಂದು ಸ್ವಾಮಿಗೆ 5 ವಾರಗಳ ಹರಕೆಯನ್ನು ನೀವು ಪೂರೈಸಿದ್ದೇ ಆದಲ್ಲಿ ಅದು ಎಂಥದ್ದೇ ಕೆಲಸ ಇದ್ರೂ ಕೂಡ ನೆರವೇರುತ್ತೆ ಅಂತ ಹೇಳಲಾಗುತ್ತೆ. ವೀಕ್ಷಕರೇ, ಇಲ್ಲಿ ಕಾಣುತ್ತಿರುವಂತಹ 6 ಮುಖದ ಸನ್ಮುಖ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಯಾವುದೇ ಕಾಳಸರ್ಪ ದೋಷವಿರಲಿ ಅಥವಾ ನಾಗದೋಷಕ್ಕೆ ಸಂಬಂಧಪಟ್ಟಂತಹ ಯಾವುದೇ ತೊಂದರೆಗಳು ಇದ್ರೂ ಕೂಡ ಖಂಡಿತವಾಗಿಯೂ ನಿವಾರಣೆ ಆಗುವುದು ಅಂಥೇಳಿ ಇಲ್ಲಿನ ಒಂದು ಸ್ಥಳೀಯರ ಬಲವಾದ ನಂಬಿಕೆ. ಈ ಒಂದು ಸ್ವಾಮಿಯನ್ನು ಏನು ನೋಡ್ತಾ ಇದ್ದೀರಾ, 6 ಮುಖದಲ್ಲಿ ಮುಂದೆ ಕಾಣುವಂತಹ 3 ಮುಖಕ್ಕೆ ದಕ್ಷಿಣ ದಿಕ್ಕಿನಿಂದ
ಇಲ್ಲಿಯೂ ಕೂಡ ಬೆಳಕು, ಸೂರ್ಯನ ಬೆಳಕು ಸುಬ್ರಹ್ಮಣ್ಯ ಸ್ವಾಮಿಯ ತಲೆಗೆ ಬೀಳುತ್ತೆ ಅಂಥೇಳಿ ಹೇಳಲಾಗುತ್ತೆ ವೀಕ್ಷಕರೇ. ತ್ರಯಂಬಕೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿರುವಂತಹ ಈ ಒಂದು ದುರ್ಗ ಸೂಕ್ತ ಮಂತ್ರ ಏನಿದೆ, ಇದನ್ನು ವಿವಾಹ ಮಂತ್ರ ಅಂತಲೂ ಕೂಡ ಕರೆಯಲಾಗುತ್ತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಅಂತ ಪಾಡಿರುವಂತಹ ಒಂದು ಮಂತ್ರ ಏನಿದೆ, ಅದು ಇದೇ ಒಂದು ದೇವಿಗೆ ಹೇಳಿರುವಂತಹ ಮಂತ್ರ. ಆ ದೇವಿಯನ್ನು ನೋಡುವಂಥದ್ದು ನೀವು ಇದೇ ಸ್ಥಳದಲ್ಲಿ ಸ್ನೇಹಿತರೆ. ಸೂರ್ಯನ ಬೆಳಕಿನಿಂದಲೇ ನೀವು ದೇವಿಯ ದರ್ಶನವನ್ನು ಇಲ್ಲಿ ಮಾಡ್ತಾ ಇರುವಂಥದ್ದು. ಇಲ್ಲಿ ಸಂಜೆ 6 ಗಂಟೆ ಕಳೆದ ನಂತರವೂ ಕೂಡ ಇದೇ ಬೆಳಕು ಈ ತಾಯಿಯ ಮೇಲೆ ಬೀಳುತ್ತೆ ಅಂಥೇಳಿ ಹೇಳಲಾಗುತ್ತೆ ವೀಕ್ಷಕರೇ. ದಿನದಲ್ಲಿ 3 ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಹೊತ್ತು 3 ರೀತಿಯ ಸೂರ್ಯನ ಬೆಳಕು ಈ ಒಂದು ದೇವಿಯ ಮೇಲೆ ಬಿದ್ದು ನೀವು 3 ರೀತಿಯ ಬಣ್ಣವನ್ನು ಕೂಡ ನೀವು ಇಲ್ಲಿ ಕಾಣಬಹುದು. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ ಮಾತಾ ದುರ್ಗಾದೇವಿ ಮತ್ತು ಸಪ್ತಮಾತೃಕೆಯರ ಒಂದು ದೇವಸ್ಥಾನವೂ ಕೂಡ ಇದೆ. ನೋಡ್ತಾ ಇದ್ದೀರಲ್ಲ, ಈ ಒಂದು ತಾಯಿ ಬಂದು ದುರ್ಗಾದೇವಿ ಅಮ್ಮನವರ ಒಂದು ವಿಗ್ರಹವನ್ನು ಇಲ್ಲಿ ನೀವು ಕಾಣ್ತಾ ಇದ್ದೀರಾ. ಹಾಗೆ ಸಪ್ತಮಾತೃಕೆಯರ ಒಂದು ಇರುವಿಕೆಯ ಬಗ್ಗೆಯೂ ಕೂಡ ನೀವು ಇಲ್ಲಿ ಗಮನಿಸ್ಬೋದು. ಇದೊಂದು ವಿಶೇಷವಾಗಿರುವಂತಹ ಒಂದು ದೇವತೆ. ಹಾಗಾಗಿ ಇಲ್ಲಿ ಏನು ಗಮನಿಸ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ, ಈ ಒಂದು ಪಂಚಲಿಂಗಗಳನ್ನು ಮುಖ್ಯವಾಗಿ ಇಟ್ಟುಕಲ್ಲು, ಕಗ್ಗಲ್ಲು, ಬೆಣಚುಕಲ್ಲು, ಕಪ್ಪು ಕಲ್ಲು ಮುಂತಾದ ಕಲ್ಲುಗಳ ವಿಗ್ರಹಗಳಿಂದ ಕೆತ್ತನೆ ಮಾಡಿರುವಂತಹ ಪಂಚಲಿಂಗಗಳನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಾ ವೀಕ್ಷಕರೇ. ನೋಡಿ, ಇದು 5 ಲಿಂಗಗಳು, ಪಂಚಲಿಂಗಗಳು. ನೋಡಿ, ಈ ಪಂಚಲಿಂಗದಲ್ಲಿ ವಿಶೇಷತೆ ಏನು ಅಂತಂತಂದರೆ ಬ್ರಹ್ಮಸೂತ್ರ ಇರತಕ್ಕಂಥ 5 ಲಿಂಗಗಳು 4ಕ್ಕಿದೆ. ಈ 4 ಒಂದೊಂದು ಕಲರ್ ಇದೆ, ಒಂದು ವಿಭಿನ್ನವಾದಂಥ ಕಲರ್ ಇದೆ. ನೋಡಿ, ಇದೇ ಒಂಥರ ಬ್ರಹ್ಮಸೂತ್ರ ಕಲರ್, ನೋಡಿ ಲಿಂಗ ಕಲರು. ಮತ್ತು ನೋಡಿ ಇಲ್ಲೊಂದು ಲಿಂಗ ಕಲರು, ನೋಡಿ ಇದೇ ಒಂಥರ ಬನ್ನಲಿಂಗ 5. ಇಲ್ಲಿಗೂ ಸೂರ್ಯನ ಬೆಳಕು. ಮತ್ತು ಇದು 16 ವರ್ಷದಿಂದ ಇರ್ತಕ್ಕಂಥ ತೆಂಗಿನಕಾಯಿ. ನೋಡಿ ಇದರಲ್ಲಿ ಯಾವುದೇ ಒಂದು ದೋಷಗಳಿದ್ದರೆ, ಆರೋಗ್ಯ ಸಮಸ್ಯೆ, ಶರೀರದಲ್ಲಿ ಏನೇ ಸಮಸ್ಯೆಗಳಿದ್ದರೂ ಕೆಲವರ ಒಂದು ಭಕ್ತರ ಒಂದು ನಂಬಿಕೆ, ಈ ತೆಂಗಿನಕಾಯಿ ತಗೋತಾರೆ. 16 ವರ್ಷದಿಂದ ನೋಡ್ತಾ ಇದ್ದೀವಿ. ತಲೆ ಬೆಳೆಸ್ಬಿಟ್ಟು 3 ಬಾರಿ ಬೆಳೆಸ್ಬಿಟ್ಟು ಅಲ್ಲಿ ಕಾಯಿ ಇಟ್ಬಿಟ್ಟು ಹೋಗ್ತಾರೆ. ಹೋಗೋವ್ರಿಗೆ ಅದು ಕಷ್ಟಗಳು ಏನೇ ಇರ್ಬೋದು, ಆರೋಗ್ಯ ಸಂಬಂಧಪಟ್ಟದ್ದು ಒಳ್ಳೆಯದಾಗ್ತದೆ ಈ ತೆಂಗಿನಕಾಯಿ. ನೋಡಿ, ಮಳೆ ಬಿಸಿಲು ಏನೇ ಬಂದರೂ ಅದು ಹಂಗೆ ಇದೆ. ನೋಡಿ, ಇದೊಂದು ಲಿಂಗ ಒಂಥರ. ನೋಡಿ, ಇದು 5 ಬ್ರಹ್ಮಸೂತ್ರ ಇರ್ತಕ್ಕಂಥದ್ರಲ್ಲಿ ಇದು ಒಂದು ಲಿಂಗ. ನೋಡಿ ಇದು 5 ಬ್ರಹ್ಮಸೂತ್ರಕ್ಕೆ ಅಂತ ಲಿಂಗಗಳು, 5 ಪಂಚಲಿಂಗ ದರ್ಶನ. ಈ ಪಂಚಲಿಂಗ ದರ್ಶನ ಏನು ಅಂತಂತಂದರೆ, ಈ 5 ಲಿಂಗಗಳನ್ನು ನಾವು ಜಲಾಭಿಷೇಕ ಮಾಡಿ, ಅಭಿಷೇಕ ಮಾಡಿ, ಎಲ್ಲ ಲಿಂಗನೂ ಒಂದು ಲಿಂಗದಿಂದ ಒಂದೊಂದು ಫಲಗಳು ಸಿಗುತ್ತೆ. ನೋಡಿ, ಈ ಲಿಂಗ ತೊಳೆದಾಗ ಮುಂದಲು ಫಲಗೆ ಹೋಗುತ್ತೆ. ನೋಡಿ, ಹಿಂಗೆ ಸೋಮಸೂತ್ರದಲ್ಲಿ 5 ಲಿಂಗ ಫಲ ತೀರ್ಥ ಒಂದೇ ಬಾರಿ ಹೋಗುತ್ತೆ. ನೋಡಿ, ಈ ಎಲ್ಲ ಲಿಂಗಗಳನ್ನು ತೀರ್ಥವನ್ನು ತೆಗೆದು ಮನೆ ಆಗ್ಬೋದು, ಜಮೀನು ಆಗ್ಬೋದು, ವ್ಯಾವಹಾರಿಕವಾಗಿ ಆಗ್ಬೋದು, ಮತ್ತು ನಿಮ್ಮ ನಂಬಿಕೆ, ಪ್ರಾರ್ಥನೆ ಏನೇ ಸಮಸ್ಯೆಗಳಿದ್ರೂ 5 ತೊಳೆದ ಜಲಾಭಿಷೇಕ ಲಿಂಗಗಳು ಈ ಸೋಮಸೂತ್ರದಲ್ಲಿ ಹೋಗುತ್ತೆ. ಈ ಜಲವನ್ನು ಮನೆಯ ಶುದ್ಧಿ ಮತ್ತು ಮನಸ್ಸು ಶುದ್ಧಿ ಮತ್ತು ಆರೋಗ್ಯ ಶುದ್ಧಿ ಇತ್ಯಾದಿಗಳಿಗೆ ಕೆಲರ ಭಕ್ತರ ನಂಬಿಕೆ. ಇದುವರೆಗೂ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ಸಲ್ಲಿಸಿ ಹೋಗ್ತಾ ಇದ್ದಾರೆ. ಅದು ನಿಮ್ಮ ನಂಬಿಕೆ, ಪ್ರಾರ್ಥನೆ. 5 ಲಿಂಗ ತೊಳೆದಂಥ ಸೋಮಸೂತ್ರ ತೀರ್ಥ ಇಲ್ಲಿ 100 ಮೆಡಿಸನ್ಗೆ ಸಮ. ಆದರೆ ನಿಮ್ಮ ನಂಬಿಕೆ, ಪ್ರಾರ್ಥನೆ ಇವಾಗಲೂ ಇಲ್ಲಿ ನಡೀತಾ ಇದೆ. ದೇವರ ಒಂದು ಸನ್ನಿಧಾನಕ್ಕೆ ನಾವು ಕಳೆದ ಒಂದು 4 ಮತ್ತು 5 ವರ್ಷಗಳಿಂದ ನಾವು ಸತತವಾಗಿ ಬರ್ತಾಯಿದ್ದು. ಇಲ್ಲಿ ಒಂದು ಆರೋಗ್ಯ ಭಾಗ್ಯನೇ ಆಗಲಿ, ಒಂದು ನಮ್ಮ ಬೆಳೆಗಳಾಗಲಿ, ಮತ್ತು ಇನ್ನಿತರ ಒಳ್ಳೆ ನಮ್ಮ ಫ್ಯಾಮಿಲಿ, ನಮ್ಮ ಮಕ್ಕಳು ಮರಿಗಳಿಗೆ ಯಾವುದೇ ಥರ ಅಡಚಣೆ ಆಗಿದೆ, ಒಳ್ಳೆ ಥರದಲ್ಲಿ ನಮಗೆ ಭಗವಂತ ಒಂದು ಆಶೀರ್ವಾದ ಮಾಡಿದ್ದಾನೆ. ಮತ್ತು ಇನ್ನು ಇಲ್ಲಿ ಒಂದು ವಿಶೇಷ ಏನು ಅಂತಂದರೆ, ಇಲ್ಲಿ ಯಾವಾಗಲೂ ಅರ್ಚಕರು ನಮಗೆ ಪ್ರತಿಯೊಬ್ಬರು, ಅಂದರೆ ಯಾರೇ ಬರಲಿ ಅವ್ರಿಗೆ ಅಂದರೆ ಸಮರ್ಪಕವಾಗಿ ಆ ತಾಯಿ ಮತ್ತು ಆ ಭಗವಂತನ ಲೀಲೆಯನ್ನು ಎಲ್ಲರಿಗೂ ತಿಳಿಸ್ತಾ, ಮನದಟ್ಟಾಗಿ
ಚೆನ್ನಾಗಿ ಹೇಳ್ತಾ ಭಾಳ ವಿಶೇಷವಾಗಿ ಹೇಳ್ತಾರೆ. ಅದೊಂದು ಅವರು ಹೇಳೋ ಥರದಲ್ಲೇ ಸಹ ನಮಗೆ ಆ ದೇವಿ ಮೇಲೆ ಮತ್ತು ಈ ಕ್ಷೇತ್ರದ ಒಂದು ಮಹಿಮೆ ಮತ್ತು ಇದೆಲ್ಲ ತಿಳಿದು ನಮ್ಮ ಮನಸ್ಸಿಗೆ ತುಂಬ ಸಂತೋಷವಾಗ್ತದೆ. ಮತ್ತು ಯಾರೇ ಸಹ ಬಂದರೂ ಸಹ ಇಲ್ಲಿ ಬಂದು ಮತ್ತೊಮ್ಮೆ ಬರಬೇಕು ಅಂತ ಹೇಳಿ ಹೋಗ್ತಾರೆ. 2009 ಬರ್ತಾಯಿದ್ದೀವಿ. ಈ ದೇವಸ್ಥಾನ ಭಾರಿ ಪವರ್ಫುಲ್ಲು. ತುಂಬ ನಾವು ಅಂದ್ಕೊಂಡಿದ್ದೆಲ್ಲ ತುಂಬ ಸಕ್ಸಸ್ ಆಗಿದೆ. ತುಂಬ ಒಳ್ಳೆಯ ಚೆನ್ನಾಗಿದೆ ದೇವಸ್ಥಾನ. ಬರ್ಬೇಕಂತ ಸ್ಥಳ ಇದು. 2009 ಬರ್ತಾಯಿದ್ದೀವಿ. ಹೌದಾ? ತುಂಬ ಪವರ್ಫುಲ್ ದೇವಸ್ಥಾನ. ತಮ್ಮ ಹೆಸರು ಸರ್? ಸರ್ ಚಂದ್ರು ಅಂತ. ಯಾವಾಗಲಿಂದ ಬರ್ತಾಯಿದ್ದೀರಾ? ಸುಮಾರು ಒಂದು 15 ವರ್ಷದಿಂದ ಬರ್ತಾಯಿದ್ದೀವಿ. ಈ ದೇವಸ್ಥಾನದ ಬಗ್ಗೆ ನಿಮ್ಮ ಅಭಿಪ್ರಾಯ? ದೇವಸ್ಥಾನದ ಬಗ್ಗೆ ಬಂದು ನಮ್ಮ ಮನಸ್ಸಲ್ಲಿ ಅಂದ್ಕೊಂಡು ಕಾರ್ಯಗಳೆಲ್ಲ ಜಯವಾಗಿದೆ. ಓಕೆ. ಯಾವುದೇ ರೀತಿ ತೊಂದರೆ ಇಲ್ಲ. ಬಂದದ್ದೆಲ್ಲ ಸಕ್ಸಸ್ ಆಗುತ್ತೆ. ನಾವೇನು ಬಿಡ್ಕೊತೀವಿ ಅದನ್ನ ತಾಯಿ ನಮ್ಮವ್ವ ನೆರವೇರಿಸ್ತಾಳೆ. ಅದರಿಂದಲೇ ಎಲ್ಲ ಒಳ್ಳೇದಾಗುತ್ತೆ. ನೆಮ್ಮದಿ ಸಿಗಬೇಕು ಅಂದ್ರೆ ಇಲ್ಲಿ ಬಂದು ಶುಕ್ರವಾರ ಬರ್ತಿರ್ತೀವಿ, ಇಲ್ಲ ಶನಿವಾರ ಬರ್ತಿರ್ತೀವಿ. ಯಾವಾಗಲಾರು ಒಂದಿನ, ತಿಂಗಳಲ್ಲಿ ಒಂದಿನ 2 ದಿನ ಬಂದು ಇಲ್ಲಿ ಹೋಗ್ತಾ ಇರ್ತೀವಿ. ನನ್ನ ಹೆಸರು ಶಿವಪ್ರಸಾದ್ ಅಂತೇಳಿ ಸರ್. ನಾನು ಇದೇ ಸ್ಕೂಲ್ಗೆ ಟೀಚರ್ ಆಗಿದ್ದೀನಿ. ಈ ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಈ ನಮ್ಮ ತ್ರ್ಯಂಬಕೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡ್ತೀವಿ. ಇಲ್ಲಿ ಭೇಟಿ ನೀಡಿದಾಗ ಸ್ವಲ್ಪ ನಮಗೆ ಏನೋ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಮತ್ತು ಪ್ರತಿ ಸೋಮವಾರ ಶುಕ್ರವಾರ 3 ಗಂಟೆ 4 ಗಂಟೆಗೆ ಮಕ್ಕಳನ್ನೂ ಕರ್ಕೊಂಬಂದು ಇಲ್ಲಿ ಒಂದು ಸತಿ ಭೇಟಿ ನೀಡ್ತೀವಿ. ಮತ್ತು ಯೋಗ ಏನಾದ್ರು ವಿಶೇಷ ಒಂದು ತರಗತಿ, ವಿಶೇಷ ಒಂದು ಪ್ರೋಗ್ರಾಮ್ಗಳಾದಾಗ ಆ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಈ ಹೊರಾಂಗಣದಲ್ಲಿ ಕುಣಿಸಿ ಅವರಿಗೆಲ್ಲ ಯೋಗವನ್ನು ಹೇಳ್ಕೊಡ್ತಕ್ಕಂಥದ್ದು, ಇದೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಮತ್ತು ಯಾರು ಇಲ್ಲಿ ಅತಿಥಿಗಳು ಬಂದಾಗ ಆ ಮಕ್ಕಳಿಗೂ ಕೂಡ ಏನಾದ್ರು ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ಇಲ್ಲಿ ಬಂದವರೆಲ್ಲ ಭಾಳ ಖುಷಿಯಿಂದ ನೆಮ್ಮದಿಯಿಂದ ಈ ತ್ರ್ಯಂಬಕೇಶ್ವರನ ದರ್ಶನವನ್ನು ಮಾಡ್ಕೊಂಡು ಹೋಗ್ತಾರೆ. ಅದೇ ಅರ್ಚಕರು ಕೂಡ ಇಲ್ಲಿ ಭಾಳ ಶಿಸ್ತಾಗಿ ಬಂದವ್ರ ಜೊತೆಗೆಲ್ಲ ಭಾಳ ಪ್ರೀತಿ ವಿಶ್ವಾಸದಿಂದ ಮಾತನಾಡಿಸಿ ಅವರಿಗೆಲ್ಲ ಏನು ಬೇಕು, ಈ ದೇವಸ್ಥಾನದ ಒಂದು ಪುರಾತನದ ಇತಿಹಾಸ ಏನು, ಅವ್ರಿಗೂ ಸ್ವಲ್ಪ ಮಾಹಿತಿಯನ್ನು ಕೊಟ್ಟು ಈ ತ್ರ್ಯಂಬಕೇಶ್ವರನ ಒಂದು ಪ್ರಸಾದವನ್ನು ವ್ಯವಸ್ಥೆಯನ್ನು ಮಾಡಿ ಅವರಿಗೆಲ್ಲರೂ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅಕ್ಕಪಕ್ಕದ ಗ್ರಾಮದವರೆಲ್ಲ ಈ ಅನೇಕ ಒಂದು ವಿದ್ಯುನ್ಮಾನ ಯಂತ್ರಗಳ ಮುಖಾಂತರ ಇದೆಲ್ಲ ಯೂಟ್ಯೂಬಲ್ಲಿ ನಾವು ನೋಡಿದಾಗ ಇದ್ರ ಬಗ್ಗೆ ತುಂಬ ಮಾಹಿತಿಯನ್ನು ಸಿಗ್ತದೆ ಅಂತ ಹೇಳ್ತಾ ಈ ಒಂದೆರಡು ಮಾತನ್ನು ಹೇಳ್ತೀನಿ. ನಮಸ್ಕಾರ ಸರ್. ನೋಡಿದು ತ್ರ್ಯಂಬಕೇಶ್ವರ ದೇವಸ್ಥಾನ ಅಂತ, ತ್ರ್ಯಂಬಕಪುರ, ಗುಂಡ್ಲುಪೇಟೆ ತಾಲೂಕು, ಚಾಮರಾಜನಗರ ಜಿಲ್ಲೆ, ತರಕನಾಂಬಿ ಹೋಬಳಿ. ಈ ಗ್ರಾಮ ಹೆಸರು ತ್ರ್ಯಂಬಕಪುರ. ತ್ರ್ಯಂಬಕಪುರ ಅಂತಂದರೆ ಈ ದೇವಸ್ಥಾನ ತ್ರ್ಯಂಬಕೇಶ್ವರ ದೇವಸ್ಥಾನ. ಇದು ಮತ್ತು ತ್ರ್ಯಂಬಕೇಶ್ವರ ಮತ್ತು ತ್ರ್ಯಂಬಕೇಶ್ವರಿ 2 ದೇವಸ್ಥಾನಗಳಲ್ಲಿದೆ. ಮತ್ತು ದುರ್ಗಾ ಪರಮೇಶ್ವರನಿದೆ, ಪಂಚಲಿಂಗಗಳಿದೆ, ಕುಬೇರ ಇದೆ, ಮತ್ತು 5 ಬ್ರಹ್ಮಸೂತ್ರ ಇರತಕ್ಕಂಥ ಲಿಂಗಗಳಿದೆ. ಇಲ್ಲಿ ವಿಶೇಷತೆ ಏನು ಅಂತಂದರೆ ಪ್ರತಿದಿನವೂ ಸೂರ್ಯನ ಒಂದು ಮಜ್ಜನ ನಂದಿ ಹಿಂದೆ ಶಿವಲಿಂಗಕ್ಕೆ ಬೀಳುತ್ತದೆ. ಆ ಬೆಳಕು ಏನು ವಿಶೇಷತೆ ಅಂತಂತಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಒಂದೇ ತ್ರ್ಯಂಬಕೇಶ್ವರ. ಈ ತ್ರ್ಯಂಬಕೇಶ್ವರಂಗೆ ತ್ರಿಕಾಲದಲ್ಲೂ ಯಾವಾಗಲೂ ಬೆಳಕು ಬೀಳ್ತಿರ್ತಾ ಅನ್ನೋ ಉದ್ದೇಶ ಏನು ಅಂತಂತಂದರೆ ಕೇರಳ, ತಮಿಳುನಾಡು, ಕರ್ನಾಟಕ ಈ ಸಂಬಂಧಪಟ್ಟಂಥ ರಾಜರುಗಳು ಮತ್ತು ಭಕ್ತರುಗಳು ಈ ಸನ್ನಿಧಾನಕ್ಕೆ ಆವಾಗಲಿಂದ ಬರ್ತಾಯಿದ್ದ ಪದ್ಧತಿ ಪರಂಪರೆ ಇದೆ. ಆವಾಗ ಅವರ ರಾಜ್ಯದಲ್ಲಿ ಮಳೆ, ಪ್ರವಾಸ, ತೊಂದರೆಗಳು ಇತ್ಯಾದಿಗಳಿಗೆ ಏನಾದ್ರು ತೊಂದರೆ ಆದರೆ ಈ ಸನ್ನಿಧಾನಕ್ಕೆ ಬಂದು ಅವರ ಪರಂಪರೆ ಪೂಜೆಗಳನ್ನು ತೀರಿಸಿ ದಕ್ಷಿಣ ಭಾಗದಲ್ಲಿ ಹೋಗಿದ್ರೆ ಇದು ಇವತ್ತಿನವರೆಗೂ ಅವರ ಜೀವನದಲ್ಲಿ ಪರಿಹಾರ ಸಿಗುತ್ತೆ ಅನ್ನೋದು ಈ ಪದ್ಧತಿಯ ಪರಂಪರೆಯ ಕಥೆಗಳಿದೆ. ಮತ್ತು ಇದು 2000 ಇತ್ತೀಚೆಗೆ 2009ರಿಂದ ಕಾಲಗರ್ಭದಲ್ಲಿ ಮರೆಯಾಗಿದ್ದಂಥ ದೇವಸ್ಥಾನ 1435ರಿಂದ ಈ ದೇವಸ್ಥಾನ ಪ್ರತಿದಿನವೂ 2009ರಿಂದ ಪೂಜೆ ನಡೀತಾ ಇದೆ. ಈ 2009ರಿಂದ ಅಂಗಿನ ತಹಸೀಲ್ದಾರು, ಗ್ರಾಮಸ್ಥರು ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ವಿಲೇಜ್ ಅಕೌಂಟ್ ಅವರು ಇದು 2009ರಿಂದ ಒಂದು ಉತ್ಖನನ ಮಾಡ್ಕೊಂಡ್ಬಂದು ಇವತ್ತು ಪ್ರತಿದಿನವೂ ಜಿಲ್ಲಾಡಳಿತದಿಂದ ಮತ್ತು ಗ್ರಾಮ ಭಕ್ತರಿಂದ ಪ್ರತಿದಿನವೂ ಪೂಜೆ ನಡೀತಾ ಇದೆ. ಬೆಳಗ್ಗೆ 10ರಿಂದ ಸಂಜೆ 6:30 ಗಂಟೆ ಈ ದೇವಸ್ಥಾನ ಯಾವಾಗಲೂ ತೆಗೆದಿರುತ್ತೆ. ಮತ್ತು ಇನ್ನೂ ಒಂದು ಗಮನಿಸುವಂಥ ವಿಷಯ ಏನು ಅಂತಂದರೆ ಈ ದೇವಸ್ಥಾನಕ್ಕೆ 3 ಕಾಲದಲ್ಲಿ 3 ದೇವತೆಗಳಿಗೆ ಬೆಳಕು ಬೀಳುತ್ತೆ. ಅಂದರೆ ದುರ್ಗಾ ಪರಮೇಶ್ವರಿಗೆ ಬೆಳಕು ಬಿದ್ದಾಗ ಆ ತಾಯಿ ಕಣ್ಣಲ್ಲಿ ಇವಾಗಲೂ ಒಂಥರ ವೈಟ್ ಕಾಣುತ್ತೆ. ನಿಮ್ಮ ನಂಬಿಕೆ ಪ್ರಾರ್ಥನೆ ನೋಡಿ ಒಳ್ಳೆಯದಾಗ್ತಾಯಿದೆ. ಮತ್ತು ಅಲ್ಲಿ ಸಣ್ಣ ವೈಟ್ ಕಂಡಾಗ ಆ ವೈಟ್ ನೋಡಿ ಬಂದು ನಂದಿ ಹತ್ರ ಬಂದು ನೀವು ದಕ್ಷಿಣ ಭಾಗದಲ್ಲಿ ಹೋದರೆ ನಿಮ್ಮ ಇಷ್ಟ ಕಾರ್ಯಗಳು ನೆರವೇರುತ್ತೆ, ನಿಮ್ಮ ನಂಬಿಕೆ ಪ್ರಾರ್ಥನೆ. ಮತ್ತು ಇದು ತ್ರ್ಯಂಬಕಾ ದೇವಿ ಅಂತಿದೆ ನೋಡಿ. ಪ್ರತಿದಿನವೂ ತಮಿಳು, ತೆಲುಗು, ಹಿಂದಿ, ಇಂಗ್ಲೀಷ್ ಯಾವುದೇ ಭಾಷೆ ಮಾತಾಡಿದ್ರೂ ಆ ಮಂತ್ರ ಯಾವ ವ್ಯಕ್ತಿಗೆ ಗೊತ್ತೋ ಆ ವ್ಯಕ್ತಿತ್ವವೇ ದೇವರ ಹೆಸರಿದೆ. ಪ್ರತಿನಿತ್ಯ ನೀವು ಹೇಳ್ತಕ್ಕಂಥ ಶ್ಲೋಕದಲ್ಲಿ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣ ನಮಸ್ತುತೆ ಅಂತ ಶ್ಲೋಕ ಹೇಳ್ತೀವಿ. ಅದರಲ್ಲಿ ತ್ರ್ಯಂಬಕೇಶ್ವರಿ ಗೌರಿ ದೇವಿಯನ್ನು ದೇವಾಲಯ ಎಲ್ಲಿದೆ ಅಂತಂದರೆ ಈ ತ್ರ್ಯಂಬಕಪುರ ಮತ್ತು ತ್ರ್ಯಂಬಕೇಶ್ವರ ಸನ್ನಿಧಾನದಲ್ಲಿ ಇದೆ ಈ ದೇವರು ತ್ರ್ಯಂಬಕೇಶ್ವರಿ. ಆ ತ್ರ್ಯಂಬಕೇಶ್ವರಿ ಅಂದರೆ ಲಕ್ಷ್ಮೀ, ಪಾರ್ವತಿ, ಸರಸ್ವತಿ 3 ಒಂದೇ ತ್ರ್ಯಂಬಕೇಶ್ವರಿ. ಮತ್ತು ಕಾಲಭೈರವ ಇದೆ. ಮತ್ತು ಇದು ಸಪ್ತಸ್ವರಗಳು ನೋಡಿ. ಇದು
ಇದು 2009ರಿಂದ ನಮಗೆ ಇದು ತಿಳಿದುಪಟ್ಟಿರೋದು ನೋಡಿ. ಇದು 2009ರಿಂದ ಹಿನ್ನೆಲೆ ಅಲ್ಲಿ ಫೋಟೋಗಳು ನೀವು ಕಾಣಬಹುದು, ಈಗಲೂ ಸಿಗುತ್ತೆ. ಮತ್ತು ಇಲ್ಲಿ ಪ್ರತಿದಿನ ಒಂದು ಜೀವಂತ ನಂದಿ ಬರುತ್ತೆ. ಪ್ರತಿದಿನ ಗಂಟನಾದ ಸೀಳದ ಪ್ರಕಾರವಾಗಿ ಇದು ಪ್ರತಿದಿನವೂ ಬರುತ್ತೆ ಜೀವಂತ ನಂದಿ ಬಸವ. ಶಂಕರಾಭರಣ ಅನ್ನುವಂತಹ ಒಂದು ಚಲನಚಿತ್ರವು ಕೂಡ ಚಿತ್ರೀಕರಣವಾಗಿರುವಂಥದ್ದು ಇದೇ ಸ್ಥಳದಲ್ಲಿ ಅಂತ ಹೇಳಲಾಗುತ್ತೆ. ಹಲವಾರು ಧಾರಾವಾಹಿಗಳು ಮತ್ತು ಚಲನಚಿತ್ರ ನಟರು ಈ ಹಿಂದೆ ತಮಿಳು ಚಿತ್ರದ ನಟರಾಗಿರುವಂತಹ ವಿಜಯ್ ಕೂಡ ರೀಸೆಂಟಾಗಿ ಈ ಒಂದು ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿರ್ತಾರೆ. ಹಾಗೆ ಹಿನ್ನೆಲೆ ಗಾಯಕಿಯಾಗಿರುವಂತಹ ಎಸ್ ಜಾನಕಿ ಅಮ್ಮ ಈ ಒಂದು ದೇವಸ್ಥಾನಕ್ಕೆ ಕೂಡ ಭೇಟಿ ಕೊಟ್ಟಿರ್ತಾರೆ. ಹಲವಾರು ಧಾರಾವಾಹಿಗಳ ಕೆಲವೊಂದು ನಟ ನಟಿಯರು ಕೂಡ ಈ ದೇವಸ್ಥಾನಕ್ಕೆ ಆಗಿಂದಾಗೆ ಭೇಟಿಯನ್ನು ಕೊಡ್ತಾ ಇರ್ತಾರೆ ಅಂಥೇಳಿ ಇಲ್ಲಿನ ಅರ್ಚಕರು ಇದರ ಬಗ್ಗೆ ತಿಳಿಸಿದರು ವೀಕ್ಷಕರೇ. ನೋಡಿ, ಇದು ದರ್ಬಾರ್ ಹಾಲು. ಇದು 36 ಕಂಬದ ದರ್ಬಾರ್ ಹಾಲು. ದರ್ಬಾರ್ ಹಾಲಿನಲ್ಲಿ ಪದ್ಧತಿ ಪರಂಪರೆಯಾಗಿರತಕ್ಕಂಥ ಒಂದು ದೇವತೆ ಇದೆ ನೋಡಿ. ಇದು ಕುಬೇರ ಸ್ವಾಮಿ ಅಂತ ನೋಡಿ. ನಿಮ್ಮ ನಂಬಿಕೆ ಪ್ರಾರ್ಥನೆ, ಈ ಸ್ವಾಮಿಗೆ ಕೆಲವರು ಭಕ್ತರ ನಂಬಿಕೆ, ಗುರುಗಳ ಒಂದು ಪ್ರೇರಣೆ, ಈ ಸ್ವಾಮಿಗೆ ಒಂದು 10 ರೂಪಾಯಿ 1 ರೂಪಾಯಿನ 100 ರೂಪಾಯಿ ಮುಟ್ಸ್ಕೊಂಡು ಹೋಗಿ ನಿಮ್ಮ ವ್ಯಾಪಾರ, ಉದ್ಯೋಗ, ವ್ಯವಹಾರ ಇತ್ಯಾದಿ ಏನೇ ದುಡ್ಡಿನಲ್ಲಿ ಆಗ್ತಕ್ಕಂಥ ಕಾರ್ಯಗಳು ಎಲ್ಲ ಸಕ್ಸಸ್ ಆಗಲಿ, ನಿಮ್ಗೆ ಒಳ್ಳೆಯದಾಗ್ತದೆ. ಇದು ವಿಶೇಷತೆ ಏನು ಅಂತಂದರೆ ಈ ಸ್ವಾಮಿಗೆ ಮನೆಗೆ ತಗೊಂಡೋಗಿ ಇದನ್ನ ಇಲ್ಲಿ ಇಡಬೇಡಿ, ಮನೆಗೆ ತಗೊಂಡೋಗಿ. ಮತ್ತು ಇದು ಹಂಸ ಪಕ್ಕ ಇರೋಂಥ ಕುಬೇರ ನೋಡಿ. ಇಲ್ಲಿ ಬ್ರಹ್ಮವಾಹನ ಕುಬೇರ, ಹಂಸ ಪಕ್ಕ ಇರೋಂಥ ಕುಬೇರ. ಇವೆರಡನ್ನು ನಾವು ಎಡಗೈಲಿ ಬ್ರಹ್ಮ ಹಿಂಗೆ ಮುಡ್ಸೋದು, ಬ್ರಹ್ಮನ ಅಂಶ ಪಕ್ಕ ಇರತಕ್ಕಂಥ ಕುಬೇರ ಇದು ಅಂಶ, ಇದು ಕುಬೇರ ನೋಡಿ. ಇದು ವಾಸ್ತು. ಇದು ನಿಮ್ಮ ನಂಬಿಕೆ ಪ್ರಾರ್ಥನೆ, ವ್ಯಾಪಾರ ವಹಿವಾಟಿಗೆ ಇದನ್ನ ತಗೊಂಡೋಗಿ ನಿಮ್ಗೆ ತುಂಬ ಒಳ್ಳೆಯದಾಗ್ತದೆ. ಇದು ಈ ದೇವಸ್ಥಾನ ಒಂದು ಇತಿಹಾಸದ ಕಥೆ ಇದೆ. ಇದು ನಂಬಿಕೆ. ಯೋಗಾಸನ ಇದು ಎಸದೆ ಬೆಣ್ಣೆ ಕಡಿತಾ ಇರೋದು, ನಾಗದೇವತೆ. ಶಂಕರವರ್ಣ ಯೂಟ್ಯೂಬಲ್ಲೆಲ್ಲ ಬರ್ತಾರೆ ನೋಡಿ. ಮತ್ತು ಕೆಲವು ಸೀರಿಯಲ್ಗಳಲ್ಲೂ ಮಾಡ್ಕೋತಾ ಇದ್ದಾರೆ. ಗೌರ್ಮೆಂಟ್ ಆಡೈತೆ ಅಂತ ಲೆಟರ್ ತರ್ತಾರೆ. ಇದು ಪ್ರತಿದಿನವೂ ಗೌರ್ಮೆಂಟು ಏನು ಇದು ಜೀರ್ಣೋದ್ಧಾರ ಮಾಡಬೇಕು, ಅದೇ ಪ್ರಕಾರ ನಾವು ಏನೇ ಮಾಡಿದ್ರೆ ಇಲ್ಲಿ ಗೌರ್ಮೆಂಟ್ ಪರ್ಮಿಷನು ಮತ್ತು ಜಿಲ್ಲಾಡಳಿತ ತಹಸೀಲ್ದಾರ ಪರ್ಮಿಷನ್ ತಗೊಂಡು ಮಾಡಬೇಕು. 1310 ಶಾಸನವನ್ನು ನೋಡೋದಾದರೆ ಈ ಒಂದು ದೇವಸ್ಥಾನ ಏನಿದೆ ಇದು ತೆರಕನಾಂಬಿಯ ಗಡಿ ಪ್ರದೇಶದಲ್ಲಿ ಹಿಂದೆ ಒಬ್ಬ ಪೆರುಮಾಳ ದಂಡನಾಯಕನ ಮಗನಾದಂತಹ ಮಾಧವ ದಂಡನಾಯಕ ಅನ್ನುವಂಥವನು ಈ ಒಂದು ಸ್ಥಳದಲ್ಲಿ ಪೆರುಮಾಳ ಪುರ ಅಂತೇಳಿ ಒಂದು ಪುರವನ್ನು ನಿರ್ಮಾಣ ಮಾಡಿದ್ದ ಅಂತ ಶಾಸನಗಳು ತಿಳಿಸ್ತವೆ ವೀಕ್ಷಕರೇ. ಹಾಗೆ ಹಿಂದೆ ಈ ಒಂದು ಭಾಗದಲ್ಲಿ ತ್ರಿನೇತ್ರ ಕದಂಬ ಅನ್ನುವಂತಹ ಒಬ್ಬ ರಾಜ ಈ ಹಿಂದೆ ಈ ಒಂದು ಗಡಿ ಭಾಗದಲ್ಲಿ ಕದಂಬೇಶ್ವರ ಸ್ವಾಮಿಯ ಒಂದು ಶಿವನ ದೇವಸ್ಥಾನವನ್ನು ನಿರ್ಮಾಣ ಮಾಡಿದನು ಅಂಥೇಳಿ ಇತಿಹಾಸಗಳಿಂದ ಶಾಸನಗಳಿಂದ ನಮಗೆ ಗೊತ್ತಾಗುತ್ತೆ. ಆ ಕದಂಬೇಶ್ವರ ಸ್ವಾಮಿಯನ್ನೇ ಇಲ್ಲಿ ನಾವು ಕಾಣುತ್ತಿರುವಂತಹ ತ್ರಿಯಂಬಕೇಶ್ವರ ಸ್ವಾಮಿ ಅಂತ ನಂಬಲಾಗಿದೆ. ಹಾಗಾಗಿ ನೀವಿಲ್ಲಿ ಗಮನಿಸಬೇಕಾಗಿರುವಂತಹ ಇನ್ನೊಂದು ಅಂಶ ಅಂತ ಹೇಳಿದ್ರೆ, ಒಂದು ಕಣ್ಣು ತಾಯಿ ತ್ರಿಯಂಬಕೇಶ್ವರಿಯನ್ನು ನೋಡ್ತಾ ಇದೆ, ಇನ್ನೊಂದು ಕಣ್ಣು ನೇರವಾಗಿ ತ್ರಿಯಂಬಕೇಶ್ವರ ಸ್ವಾಮಿಯನ್ನು ಗಮನಿಸ್ತಾ ಇದೆ ಸ್ನೇಹಿತರೆ. ಹಾಗಾಗಿ ಎಲ್ಲ ದೇವತೆಗಳ ದರ್ಶನ ಮಾಡಿ ಕೊನೆಗೆ ಈ ಒಂದು ನಂದಿಯ ಬಳಿ ಬಂದು 3 ಬಳಸು ಸುತ್ತನ್ನು ಹಾಕಿ ನೀವು ಹೊರಗಡೆ ಹೋಗುವಂಥದ್ದು. ಅಲ್ಲಿ ಕಾಣುವಂತಹ ಪೂರ್ವದ ಬಾಗಿಲೇನಿದೆ ಅಲ್ಲಿಂದ ಸೀದಾ ಬಂದು ದೇವರ ದರ್ಶನವನ್ನು ಮಾಡಿ ಈ ದಕ್ಷಿಣ ದಿಕ್ಕಿನಲ್ಲಿ ಕಾಣುತ್ತಿರುವಂತಹ ಈ ಒಂದು ದ್ವಾರದ ಮುಖಾಂತರ ನೀವು ಬಂದು ಈ ಒಂದು ಮಹಾದ್ವಾರದ ಬಳಿ ಹೀಗೆ ನೀವು ಹೊರಗೆ ಹೋಗುವಂಥದ್ದು ವೀಕ್ಷಕರೇ. ದಕ್ಷಿಣ ದಿಕ್ಕಿನ ಬಾಗಿಲಿನ ಮುಖಾಂತರ ನೀವು ಹೊರಗಡೆ ಹೋಗಬೇಕು. ಹಾಗಾಗಿ ನೀವು ಈ ರೀತಿಯಲ್ಲಿ ಹೋಗಿದ್ದೇ ಆದಲ್ಲಿ ನಿಮ್ಮ ಸಕಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಅಂಥೇಳಿ ಒಂದು ನಂಬಿಕೆ ಇದೆ. ಆ ದಕ್ಷಿಣ ಭಾಗದಿಂದ ಹೀಗೆ ನೀವು ಮುಂದೆ ಬಂದರೆ ಹೊರಗೆ ಹೀಗೆ ಬರ್ಬೋದು. ಮುಂದೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಒಂದು 55-60 ಅಡಿ ಎತ್ತರದ ಏಕಶಿಲಾ ಸ್ತಂಭವನ್ನು ಕೂಡ ನೀವು ಇಲ್ಲಿ ಕಾಣಬಹುದು. ಹಾಗೆ ಈ ಒಂದು ದೇವಸ್ಥಾನದ ಪೂಜೆ ಸೇವಾ ಕಾರ್ಯಗಳನ್ನು ಈ ಊರಿನ ತ್ರಯಂಬಕಪುರದ ಗ್ರಾಮ ಪಂಚಾಯಿತಿಯ ಜನತೆಗಳು ಮತ್ತು ತಹಶೀಲ್ದಾರರು ಇದನ್ನು ವಹಿಸ್ಕೊಂಡಿರ್ತಾರೆ ವೀಕ್ಷಕರೇ. ಇಲ್ಲಿ ನಡೆಯುವಂತಹ ಪ್ರತಿಯೊಂದು ಪೂಜಾ ಮತ್ತು ಸೇವಾ ಕಾರ್ಯಗಳನ್ನು ಅವರು ಇದನ್ನು ನೋಡಿಕೊಳ್ಳುತ್ತಾರೆ. ಹಾಗಾಗಿ ವೀಕ್ಷಕರೇ, ಈ ಒಂದು ಸಂಚಿಕೆ ಏನಿದೆ ಇದೆಲ್ಲರಿಗೂ ಕೂಡ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.